ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಧನಾ ಪರೀಕ್ಷೆ 1 ಅಥವಾ ರೂಪಣಾತ್ಮಕ ಮೌಲ್ಯಮಾಪನ 1 ಈ ಒಂದು ಪತ್ರಿಕೆ ಮತ್ತು ಉತ್ತರಗಳೊಂದಿಗೆ ಏನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನು ಅದಕ್ಕೆ ಮುಂಚೆ ಏನಂತಂದ್ರೆ ಈ ಒಂದು ಸಾಧನಾ ಪರೀಕ್ಷೆಯ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಒಂದು ಚಾನಲಲ್ಲಿ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮಾಡೆಲ್ ಆಗಿ ನೋಡ್ಬೋದು. ಇನ್ನು ನೀವೇನು ಏನಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಸರಿಯಾದದನ್ನು ಆಯ್ದು ಬರೀಬೇಕಾಗಿರ್ತಕ್ಕಂಥದ್ದು. ಈ ಕೆಳಗಿನ ಬೆಟ್ಟಗಳನ್ನು ಸಹ್ಯಾದ್ರಿ ಅಂತೂ ಕರೆಯುತ್ತಾರೆ. ಏನಂತ ಕರೀತಾರೆ ಅಂತಂದರೆ ಪಶ್ಚಿಮ ಘಟ್ಟಗಳನ್ನು ಏನಂತ ಕರೀತಾರೆ ಅಂತಂದರೆ ಇಲ್ಲಿ ಸಹ್ಯಾದ್ರಿ ಅಂತೇಳಿ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಕರೀತಾರೆ. ಇನ್ನು ಸರಿಯಾದ ಹೊಂದಾಣಿಕೆಯ ಯಾಗದದ್ದನ್ನು ಏನು ಮಾಡಬೇಕು ಅಂತಂದರೆ ಇಲ್ಲಿ ಗುರುತಿಸಬೇಕು. ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾಗದದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಸಂಘಟನೆ ನಷ್ಟ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಏಕೆ ಕರೆಯುತ್ತಾರೆ? ಇಲ್ಲಿ ಏಕೆ ಕರೆಯುತ್ತಾರೆ ಅಂತಂದ್ರೆ ತಂಪಾದ ಒಂದು ವಾತಾವರಣ ಇದೆ. ಆ ಒಂದು ಕಾರಣಕ್ಕಾಗಿ ಏನಂತಂದ್ರೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಕೊಡಗು ಜಿಲ್ಲೆಯನ್ನು ಕರಿತೀವಿ. ನೆಕ್ಸ್ಟು 4ನೇ ಪ್ರಶ್ನೆ ಇಲ್ತುತ್ಮಿಶ್ನ 40 ಸರದಾರರ ಕೂಟವನ್ನು ಏಕೆ ನೇಮಿಸಿದನು ಅಥವಾ ನೇಮಕ ಮಾಡಿದನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ 40 ಸರದಾರರ ಕೂಟವನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ತುತ್ಮಿಶ್ ನೇಮಕವನ್ನು ಮಾಡ್ತಾನೆ. ಇನ್ನು ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಕೇಂದ್ರ ಕುಟುಂಬದಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳು ಯಾವುವು ಅಂತೇಳಿ. ಲಕ್ಷಣಗಳು ಯಾವತ್ತಂದಾಗ ಮೊದಲೇದು ಆಧುನಿಕತೆ ಇದೆ, ಸಂಕೀರ್ಣತೆ ಇದೆ, ಆಮೇಲೆ ಚಿಕ್ಕ ಗಾತ್ರ ಇರ್ತದೆ, ಸಡಿಲವಾಗಿರ್ತಕ್ಕಂಥ ಸಾಮಾಜಿಕ ನಿಯಂತ್ರಣ ಇರ್ತದೆ. ಇನ್ನು ಕೊನೆಯದಾಗಿ ಏನಂತಂದ್ರೆ ಸದಸ್ಯರ ಒಂದು ಹೆಚ್ಚಿನ ಸ್ವಾತಂತ್ರ್ಯವನ್ನು ಈ ಕೇಂದ್ರ ಕುಟುಂಬದಲ್ಲಿ ನೋಡ್ತೀವಿ ನಾವು. ಇವಷ್ಟು ಏನಂತಂದ್ರೆ ಲಕ್ಷಣಗಳನ್ನಾಗಿ ನೋಡ್ತೀವಿ. ಈ ಪ್ರಶ್ನೆಗೆ ಅಥವಾ ಏನಂತಂದ್ರೆ ಪ್ರಶ್ನೆ ಇತ್ತು ಅದೇನಂತಂದ್ರೆ ಕೇಂದ್ರ ಕುಟುಂಬವು ವಿಸ್ತೃತ ಕುಟುಂಬಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೇಂದ್ರ ಕುಟುಂಬ ಮತ್ತು ವಿಸ್ತೃತ ಕುಟುಂಬದ ಒಂದು ಲಕ್ಷಣಗಳನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ವ್ಯತ್ಯಾಸಗಳನ್ನಾಗಿ ಬರಿಬೋದು. ಕೇಂದ್ರ ಕುಟುಂಬದಲ್ಲಿ ಆಧುನಿಕ ಇರ್ತದೆ. ಇಲ್ಲಿ ದೊಡ್ಡ ಗಾತ್ರ ಅಂತಕ್ಕಂಥದ್ದು ಇರ್ತದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಸಂಕೀರ್ಣತೆ ಅಂತಕ್ಕಂಥದ್ದು ಕೇಂದ್ರ ಕುಟುಂಬದಲ್ಲಿದ್ದರೆ ಇಲ್ಲಿ ಆಸ್ತಿ ಅಂತಕ್ಕಂಥದ್ದು ಒಂದು ವಿಸ್ತೃತ ಕುಟುಂಬದಲ್ಲಿ ಇರ್ತದೆ. ಇನ್ನು ಚಿಕ್ಕ ಗಾತ್ರ ಕೇಂದ್ರ ಕುಟುಂಬ ಆಗಿದ್ದಂದ್ರೆ ಇಲ್ಲಿ ವಾಸಸ್ಥಳ ಅಂತಕ್ಕಂಥದ್ದು ದೊಡ್ಡದಾಗಿರ್ತದೆ. ಇನ್ನು ಸಡಿಲವಾಗಿರ್ತಕ್ಕಂಥ ಸಾಮಾಜಿಕ ನಿಯಂತ್ರಣ ಕೇಂದ್ರ ಕುಟುಂಬದಲ್ಲಿ ನೋಡಿದ್ರೆ ಇಲ್ಲಿ ಸ್ವಯಂ ಪೂರ್ಣತೆ ಅಂತಕ್ಕಂಥದ್ದು ವಿಸ್ತೃತ ಕುಟುಂಬದಲ್ಲಿ ನೋಡ್ತೀವಿ. ಇನ್ನು ಸದಸ್ಯರ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಇದೆ, ಇಲ್ಲಿ ಅಧಿಕಾರದ ಸಂರಚನೆ ಅಂತೇಳಿ ಇಲ್ಲಿ ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ವ್ಯತ್ಯಾಸವನ್ನು ನೋಡ್ತೀವಿ. ಇನ್ನು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಅಂತಕ್ಕಂಥ 6ನೇ ಪ್ರಶ್ನೆ ಇದ್ದ. ಇಲ್ಲಿ ಅರ್ಥವ್ಯವಸ್ಥೆ ಲಕ್ಷಣಗಳು ಯಾವತ್ತಂದಾಗ ಕೃಷಿ ಅಂತಕ್ಕಂಥದ್ದು ಏನಂತಂದ್ರೆ ಜನರ ಜೀವನ ಆಧಾರವಾಗಿತ್ತು ಅಂತೇಳಿ ನೋಡ್ತೀವಿ. ಅಗತ್ಯಕ್ಕೆ ತಕ್ಕಷ್ಟು ಏನು ಮಾಡ್ತಿರತ್ತಂದ್ರೆ ಆಹಾರವನ್ನು ಬೆಳೀತಾ ಇದ್ರು. ಇನ್ನು ಬಯಕೆಗಳೇನಪ್ಪ ಅಂತಂದ್ರೆ ಭಾಳ ಕಡಿಮೆ ಇದ್ದವು. ಬದುಕು ಅಂತಕ್ಕಂಥದ್ದು ಏನಂತಂದ್ರೆ ಭಾಳ ಸರಳವಾಗಿತ್ತು ಅಂತೇಳಿ ನೋಡ್ತೀವಿ. ಇನ್ನು ಶ್ರಮ ವಿಭಜನೆ ಏನಪ್ಪ ಅಂತಂದ್ರೆ ಇಲ್ಲಿ ಬಳಕೆ ಆಗ್ತಿರ್ಲಿಲ್ಲ ಅಂತೇಳಿ ಕೂಡ ಒಂದು ಲಕ್ಷಣವನ್ನು ನೋಡ್ತೀವಿ. ಇನ್ನು ವಸ್ತು ವಿನಿಮಯ ಪದ್ಧತಿ ಏನಂತಂದ್ರೆ ಬಳಕೆಯಲ್ಲಿತ್ತು ಅಂತೇಳಿ ಲಕ್ಷಣವನ್ನಾಗಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 5ರಿಂದ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಏನಂತಂದ್ರೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಲಕ್ಷಣಗಳು ಯಾವತ್ತಂದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ ನಮ್ಮದು ಒಂದು ಲಕ್ಷಣ ಸಂವಿಧಾನದಿದೆ. ಭಾಗಶಃ ಅನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಇದೆ. ಇನ್ನು ಸಂಸದ ಸರ್ಕಾರ ಪದ್ಧತಿ ಇದೆ, ಏಕ ಪೌರತ್ವ ಅಂತಕ್ಕಂಥದ್ದು ನೋಡ್ತೀವಿ. ಅಷ್ಟೇ ಅಲ್ಲದೆ ಗಣತಂತ್ರ ವ್ಯವಸ್ಥೆ ಇದೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದೆ, ಆಮೇಲೆ ಒಕ್ಕೂಟ ವ್ಯವಸ್ಥೆ ನೋಡ್ತೀವಿ, ಮೂಲಭೂತ ಹಕ್ಕುಗಳನ್ನ ನೋಡ್ತೀವಿ, ಆಮೇಲೆ ದ್ವಿಸದನ ಶಾಸಕಾಂಗ ಕೂಡ ಒಂದು ಲಕ್ಷಣವನ್ನಾಗಿ ನೋಡ್ತೀವಿ. ಆಮೇಲೆ ಮೂಲಭೂತ ಕರ್ತವ್ಯಗಳನ್ನು ಕೂಡ ಏನು ಮಾಡಿದ್ವಿ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಲಕ್ಷಣವನ್ನಾಗಿ ನೋಡ್ತೀವಿ. ಪಕ್ಷ ಪದ್ಧತಿ ಇದೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅದಾವ, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥ ಇವಿಷ್ಟು ಏನು ಮಾಡ್ತೀವಿ ಅಂತಂದ್ರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನೋಡ್ತೀವಿ. ಇನ್ನು ನೆಕ್ಸ್ಟು 8ನೇ ಪ್ರಶ್ನೆ ಏನಂತಂದ್ರೆ ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಲಕ್ಷಣಗಳೇನಂತಂದಾಗ ಪಶ್ಚಿಮ ಘಟ್ಟಗಳನ್ನೇ ಏನಂತೇಳಿ ಕರಿತೀವಿ ಅಂತಂದ್ರೆ ಮಲೆನಾಡು ಅಂತೇಳಿ ಕರಿತೀವಿ. ಇನ್ನು ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳಿಂದಲೂ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಕರ್ನಾಟಕದಲ್ಲಿ ಕರಿತೀವಿ. ಇನ್ನು ಇದರ ಉದ್ದವನ್ನು ನೋಡಿದಾದ್ರೆ 650 ಕಿಲೋಮೀಟರ್ ಉದ್ದ ಇದ್ರೆ ಅಗಲ ನೋಡಿದಾದ್ರೆ 50ರಿಂದ 76 ಕಿಲೋಮೀಟರ್ ಏನಂತಂದ್ರೆ ಅಗಲ ಇರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ಸಮುದ್ರ ಮಟ್ಟದಿಂದ 900ರಿಂದ 1500 ಮೀಟರ್ ಏನಪ್ಪ ಅಂತಂದ್ರೆ ಎತ್ತರದಲ್ಲಿ ಕಂಡು ಬರ್ತದೆ ಮಲೆನಾಡು. ಇನ್ನು 200 ಸೆಂಟಿಮೀಟರ್ಗಿಂತ ಹೆಚ್ಚು ಏನಪ್ಪ ಅಂತಂದ್ರೆ ವಾರ್ಷಿಕವಾಗಿ ಮಳೆಯನ್ನು ಪಡಿತಕ್ಕಂಥ ಒಂದು ವಿಭಾಗ ಯಾವುದಂತಂದ್ರೆ ಮಲೆನಾಡು ವಿಭಾಗ ಅಂತೇಳಿ ನೋಡ್ತೀವಿ. ಇನ್ನು ಪ್ರಮುಖ ಶಿಖರಗಳನ್ನು ನೋಡಿದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮುಳ್ಳಯ್ಯನಗಿರಿ ಇದೊಂದು ಏನಂತಂದರೆ ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತೇಳಿ ನೋಡ್ತೀವಿ.
1913 ಮೀಟರ್ ಏನಂತಂದ್ರೆ ಎತ್ತರವನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ಅದರ ನಂತರ ಕುದುರೆಮುಖದ, ಕಲ್ಲತ್ತಿಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಶಿಖರಗಳನ್ನು ನೋಡ್ತೀವಿ. ಈ ಪ್ರಶ್ನೆಗೆ ಅಥವಾ ಏನಂತಂದ್ರೆ ಕರ್ನಾಟಕದ ಮಳೆಗಾಲನ್ನು ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಇನ್ನು ಅರಬ್ಬಿ ಸಮುದ್ರದಿಂದ ಮಾರುತಗಳು ಬೀಸುವುದರಿಂದ ಸೊ ಹೆಚ್ಚು ಏನಾಗ್ತೈತೆ ಅಂದ್ರೆ ತೇವಭರಿತವಾಗಿರ್ತಕ್ಕಂಥ ಒಂದು ಮಾರುತಗಳು ಏನಾಗ್ತಾವೆ ಅಂದ್ರೆ ಇಲ್ಲಿ ನೋಡ್ತೀವಿ. ಇನ್ನು ಪಶ್ಚಿಮ ಘಟ್ಟಗಳಿಗೆ ಅಧಿಕ ಮಳೆಯನ್ನು ತರ್ತಕ್ಕಂಥ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಇಲ್ಲಿ ಇರ್ತವೆ. ಇನ್ನು ಏನಂತಂದ್ರೆ ಪೂರ್ವ ಭಾಗವು ಮಳೆ ನೆರಳಿನ ಒಂದು ಪ್ರದೇಶವಾಗ್ತದೆ. ಇನ್ನು ವಾರ್ಷಿಕವಾಗಿ ಏನಪ್ಪ ಅಂತಂದರೆ 80%ನಷ್ಟು ಮಳೆ ಸೊ ಇಲ್ಲಿ ಆಗ್ತದೆ ಅಂತೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಸ್ಥಳ ಯಾವುದಂತಂದ್ರೆ ಆಗುಂಬೆ ಅಂತೇಳಿ ಕೂಡ ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ಬೀಳ್ತಕ್ಕಂಥ ಒಂದು ಪ್ಲೇಸ್ ಯಾವುದಂತಂದ್ರೆ ಚಿಕ್ಕನಾಯಕನಹಟ್ಟಿ ಅಂತೇಳಿ ಇಲ್ಲಿ ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ಕರ್ನಾಟಕದ ಮಳೆಗಾಲನ ಕುರಿತು ಸೊ ವಿಷಯ ಇರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ ಇದರಲ್ಲಿ 8ರಿಂದ 10 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು. 9ನೇ ಪ್ರಶ್ನೆ ಏನಂತಂದ್ರೆ ಮಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯ ಶಾಖ ಏನಪ್ಪ ಅಂತಂದ್ರೆ 570ರಲ್ಲಿ ಮಕ್ಕಾದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜನಿಸ್ತಾರ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅಂತೇಳಿ ನೋಡ್ತೀವಿ. ಇನ್ನು ಬಾಲ್ಯದಲ್ಲಿ ಏನಂತಂದ್ರೆ ತಂದೆ ತಾಯಿಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಈ ಮಹಮ್ಮದ್ ಪೈಗಂಬರರು ಕಳೆದುಕೊಳ್ತಾರೆ. ಇನ್ನು ಚಿಕ್ಕಪ್ಪನ ಆಶ್ರಯದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಬೆಳೀತಾರೆ ಅಂತೇಳಿ ನೋಡ್ತೀವಿ. ಇನ್ನು ಇವರು ಪ್ರಾರಂಭದಲ್ಲಿ ಕುರಿ ಕಾಯ್ತಿದ್ರು. ಸೊ ಇವರ ಶ್ರೀಮಂತ ವಿಧವೆ ಆಗಿರ್ತಕ್ಕಂಥ ಖದೀಜರನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮಹಮ್ಮದ್ ಪೈಗಂಬರವ್ರನ್ನ ಮದುವೆ ಆಗ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಇವರಿಬ್ಬರಿಗೆ ಏನಪ್ಪ ಅಂತಂದ್ರೆ 2 ಪುತ್ರರು ಮೇಲೆ 4 ಪುತ್ರಿಯರು ಅಂತಕ್ಕಂಥವ್ರು ಏನಾಗ್ತಾರೆ ಅಂತಂದ್ರೆ ಇಲ್ಲಿ ಮಕ್ಕಳು ಇರ್ತಾರೆ. ಇದಿಷ್ಟು ಏನಂತಂದ್ರೆ ಮಹಮ್ಮದ್ ಪೈಗಂಬರ ಒಂದು ಜೀವನವನ್ನು ಕುರಿತು ನೋಡಬಹುದು. ಇನ್ನು ಅಥವಾ ಪ್ರಶ್ನೆ ಅಂತಕ್ಕಂಥದ್ದು ಏನಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕನು ಜಾರಿಗೊಳಿಸಿದ ಆಡಳಿತ ಬದಲಾವಣೆಗಳು ಯಾವುವು ಅಂತೇಳಿ ನೋಡ್ತೀವಿ. ಕಂದಾಯ ಸುಧಾರಣೆಯನ್ನು ತರ್ತಾನೆ. ಸೊ ಅಲ್ಲಿ ಕೃಷಿ ಇಲಾಖೆಯನ್ನು ಏನು ಮಾಡ್ತಾನೆ ಅಂತಂದ್ರೆ ಸ್ಥಾಪಿಸಿ ತೆರಿಗೆ ವಿನಾಯಿತಿಯನ್ನು ಕೊಡ್ತಾನೆ. ಸೊ ರೈತರಿಗೆ ಆರ್ಥಿಕ ನೆರವನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಕೊಡ್ತಾನೆ ಅಂತೇಳಿ ನೋಡ್ತೀವಿ. ಇನ್ನು ರಾಜಧಾನಿ ವರ್ಗಾವಣೆ ಏನು ಮಾಡ್ತಾನೆ. ಸೊ ಇಲ್ಲಿ ರಾಜಧಾನಿ ದೆಹಲಿಯಿಂದ ದೇವಗಿರಿಗೆ ಏನು ಮಾಡ್ತಾನೆ ಅಂತಂದ್ರೆ ವರ್ಗಾವಣೆಯನ್ನು ಮಾಡ್ತಾನೆ. ಇನ್ನು ಸಾಂಕೇತಿಕ ನಾಣ್ಯ ಪ್ರಯೋಗ ಇದೆ. ಸೊ ದಿನಾರ್ ಎಂಬ ಬಂಗಾರದ ನಾಣ್ಯ, ಆಮೇಲೆ ಅದಲಿ ಅಂತಕ್ಕಂಥ ಬೆಳ್ಳಿ ನಾಣ್ಯವನ್ನು ಏನು ಮಾಡ್ತಾನೆ ಅಂತಂದ್ರೆ ಚಲಾವಣೆಗೆ ತರ್ತಾನೆ. ಇನ್ನು ದಕ್ಕನ್ ನೀತಿ ಅಂತಕ್ಕಂಥದ್ದು ನೋಡಿದ್ದೀವಿ. ಸೊ ಇಲ್ಲಿ ದಕ್ಕನ್ನಲ್ಲಿ ಗೆದ್ದಿರ್ತಕ್ಕಂಥ ಪ್ರದೇಶಗಳಲ್ಲಿ ನೇರವಾಗಿ ಏನು ಮಾಡ್ತಾನೆ ಅಂತಂದ್ರೆ ಆಡಳಿತವನ್ನು ಜಾರಿಗೊಳಿಸ್ತಾನೆ. ಸೊ ಇದಿಷ್ಟು ಏನಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕನು ಜಾರಿಗೊಳಿಸಿರ್ತಕ್ಕಂಥ ಆಡಳಿತಾತ್ಮಕ ಸುಧಾರಣೆಗಳು ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಕರ್ನಾಟಕದ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಬೇಕಾಗಿತ್ತು. ಮೊದಲೇದು ಏನಂತಂದ್ರೆ ದಕ್ಷಿಣ ಮೈದಾನ, 2ನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತೇಳಿ ನೋಡ್ತೀವಿ. ಸೊ ಎರಡೂ ಕೂಡ ಇಲ್ಲಿ ನಕ್ಷೆಯಲ್ಲಿ ನೀವು ನೋಡ್ಬೋದು. ಸೊ ದಕ್ಷಿಣ ಮೈದಾನ ಅಂತಕ್ಕಂಥ ಸೊ ಮೊದಲೇದು ಸೊ ಈ ಒಂದು ಭಾಗದಲ್ಲಿ ಏನಂತಂದ್ರೆ ಇಡೀ ಇದು ಭಾಗ ದಕ್ಷಿಣ ಮೈದಾನ ಅಂತೇಳಿ ಕರಿತೀವಿ. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಏನಪ್ಪ ಅಂತಂದ್ರೆ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಸೊ ಇದಿಷ್ಟು ಏನಂತಂದ್ರೆ 9ನೇ ತರಗತಿ ಮೊದಲನೇ ಒಂದು ರೂಪಣಾತ್ಮಕ ಮೌಲ್ಯಮಾಪನ. ಸೊ ಇದು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.